ಚಾಲು ಆದ ತಕ್ಷಣ ಸರ್ ಫೋನ್ ಏರ್ಸಾಯ್ತು ಸರ್ ಹೊಸ ಸೇರ್ಪಡೆ ಕಾರ್ಡ್ಗಳಿಗೆ ಹೊಸ ಕಾರ್ಡ್ಗಳು ಯಾರಿಗೆ ಚಾಲು ಒಂದೇ ಮಾತು ಮಾಡಿ ಚಾಲು 50 ರೂಪಾಯಿ 50 ರೂಪಾಯಿ ತೊಗೊಂಡ್ಬಿಡ್ತಾರೆ ಫೀಸ್ ಪತ್ರಕ್ಕೆ 40 ರೂಪಾಯಿ ಇದನ್ನು ಇನ್ನೂ ಸ್ವಲ್ಪ ಸೈಜ್ ದೊಡ್ಡದಾಗಬೇಕು. ಇದನ್ನು ಅಲ್ಲೇ ಬಂದಾಗ ಗೊತ್ತಾಗುತ್ತೆ. ಅಲ್ಲೇ ಫಸ್ಟ್ ಹೊರಗಡೆ ಇಲ್ಲಿ ಒಂದು ಸಮಸ್ಯೆ ಇದೆ. ಒಬ್ಬರೇ ಮೇಡಮ್ಗೆ ಎಲ್ಲ ಜವಾಬ್ದಾರಿ ಕೊಡೋದ್ರಿಂದ ಪಬ್ಲಿಕ್ ಏನಿಲ್ಲ ಅಂದ್ರೂ 2 ತಾಸು 3 ತಾಸು ಒಂದು ಅರ್ಜಿ ಕೊಡೋಕೆ ಹಿಂದಿರ್ಬೇಕಾಗ್ತದೆ. ಇದು ಮೇನ್ ಸಮಸ್ಯೆ. ಕೆಲವೊಬ್ಬರಿಗೆ ಈಗ ಅವಾಗ ಮೊದಲು ಇಲ್ಲೆಲ್ಲ ಪಾಣಿ ಕೊಡ್ತಿರಲ್ಲ ಮೇಡಮ್, ಈಗ ಇಲ್ಲಿ ಪಾಣಿ ಬಂದ್ ಮಾಡ್ಬಿಟ್ರೆ ಎಲ್ಲ ಡ್ಯೂಟಿನ ಮೇಡಮ್ ಹಾಕ್ಬಿಟ್ರಿ. ಎಲ್ಲರೂ ಪ್ರತಿಯೊಬ್ಬರು ಒಂದು 2 ತಾಸು ಇರ್ಬೇಕು ಒಂದು ಅರ್ಜಿಗೆ. ಕೆಲವೊಬ್ಬರಿಗೆ ಅರ್ಜೆಂಟ್ ಇರ್ತದೆ, ನೌಕರಿ ಕೊಡ್ಬೇಕಿರ್ತದೆ, ಕೆಲವೊಬ್ರು ಹಾಸ್ಪಿಟ್ಲಿಗೆ ಕೊಡೋದಿರ್ತದೆ, ಏನೋ ಒಂದು ಮಾಡೋದಿರ್ತದೆ. ಅಂತ ಟೈಮಿಗೆ ಭಾಳ ಸಮಸ್ಯೆ ಆಗ್ತದೆ. ಸ್ವಲ್ಪ ಡಿವೈಡ್ ಮಾಡಿ ಕೊಡೋಕೊಬ್ರು ಮಾಡಿ ಕೊಡೋಕೊಬ್ರು ಮಾಡಿ. ಹೆಚ್ಚುವರಿ ಆಪರೇಟರ್ ಕೇಳಿ ಸರ್ ಕೊಟ್ಟರೆ ನಾವು ಕವರ್ ಮಾಡ್ಲಿಕ್ಕೆ ನೋಡ್ರಿ ಅದಷ್ಟು. ಯಾಕಂದ್ರೆ ಅವ್ರು ಹೇಳೋದೇನದು ಕರೆಕ್ಟ್ ಸರ್. ಸಮಸ್ಯೆ ಇದು ಸ್ವಲ್ಪ ದೊಡ್ಡದು ಮಾಡಿಸಿ ಅಲ್ಲಿ ಎದುರಿಗೆ ಹಾಕ್ಬೋದು. ಫೋಟೋ ಹೊಡ್ಕರಪ್ಪ ನಾವು ನೀವು ಫೆಬ್ರವರಿ ಹಂಗಿದ್ದು ರೆಕಾರ್ಡಿಂಗ್ ಮಾಡ್ಕೊಂಡು ಸೀದಾ ಬಂದ್ಬಿಡ್ರೆ ಸೀದಾ FIR. ಆಯ್ತು ಕೆಲಸಕ್ಕೆ ಎಷ್ಟು ಫೀಸ್ ಅದ, ಎಷ್ಟು ಟೈಮ್ ಅವಕಾಶ ಇದೆ. ನಾನು ಉಪಲೋಕ ಇರ್ಬೇಕಲ್ಲ. ಹೆಸರೇನು? ಶೇಖ್ ಅಬ್ದುಲ್ ಹಮೀದ್ ಸರ್. ಶೇಖ್ ಅಬ್ದುಲ್ ಹಮೀದ್. ಸುಮಾರು 2 ತಿಂಗಳು 3ನೇ ತಿಂಗಳ ಸರ್ ಇದು. 3ನೇ ತಿಂಗಳ 30 ಲಕ್ಷ ಆದಾಯ ಆಗಿದೆ ಸರ್ ಪುರಸಭೆಗೆ. 30 ಲಕ್ಷ ಸರ್. ಮತ್ತೆ ಏನ್ ಮಾಡಕತ್ತ ಸರ್ ಅಧಿಕಾರಿಗಳು? ಅಲ್ಲ ಸರ್, ಮಿನಿಮಮ್ ಬೇಕಲ್ಲ ಸರ್ ಅದಕ್ಕೊಂದು. ಅಧಿಕಾರಿಗಳು ಏನ್ ಮಾಡಕತ್ತ ಸರ್ ಇಲ್ಲಿ? ಅಷ್ಟು ಬೇಜವಾಬ್ದಾರಿ ಅವ್ರದ್ದು. ಎಷ್ಟೋ ಸಲ ನಾವು ಸಾರ್ವಜನಿಕರು ಹೋಗಿ ಅವ್ರನ್ನ ಎಚ್ಚೆತ್ಕೊಳ್ಬೇಕು ಅವರು ಅಷ್ಟೇ. ಆಗಿನ ಪೂರ್ತಿ ಮತ್ತೆ ಅವ್ರು ಏನು ಕೇಸ್ ರಿಜಿಸ್ಟರ್ ಆಗಿದೆ. ಈಗ ಅಲ್ಲಿಂದ ಬಂದ ಮೇಲೆ ಅಲ್ಲ ಸರ್, ಅಟ್ಲೀಸ್ಟ್ 10 ಅಂಗಡಿಗಳು ಬಾಡಿ ಯಾರು ತಗೋಬೇಕು ಸರ್? ಅಧಿಕಾರಿಗಳು ಬಂದು AC ಸಾಬ್ರು ಬಂದ್ರು, ಕೊಟ್ಟು ಹೋದ್ರು. 40 ಅಂಗಡಿ ಟೋಟಲ್ 51 ಬಳಿಗೆ ಬಿಟ್ಟು 40 ಅಂಗಡಿಗೆ ಇವರು ಹರಾಜು ಮಾಡ್ಯಾರ. 11 ಮಡಿಗೆ ಯಾರು ಮಾಡ್ಬೇಕಂತ? ಅದನ್ನ ಬರ್ತದೆ ಎನ್ಕ್ವೈರಿಗೆ ನಾವೇ ಬರ್ತೇವೆ ತಗೊಂಡು. ಎನ್ಕ್ವೈರಿ ಬರ್ತದೆ ಸರ್. ಎಷ್ಟು ದಿವಸ ಸರ್ ಅದಕ್ಕೊಂದು ಬಂದು ಹೋಗಿದ್ದು ದಾಖಲೆ ಇಲ್ಲ ಅವ್ರ ಹತ್ರ. ಗಂಗಾಧರ ಸಾಬು ಅವ್ರು ಮಾಡಿದ ತಪ್ಪುಗಳು ಮತ್ತೆ